ಅಗ್ರಿ ಆರ್ ಡಿಸಗ್ರಿ ಅಂತ. ಬೀಯಿಂಗ್ ಅಲೋನ್ ಇನ್ ಹೋಮ್ ಇಸ್ ಗ್ರೇಟರ್ ದನ್ ಅಟೆಂಡಿಂಗ್ ಫ್ಯಾಮಿಲಿ ಫಂಕ್ಷನ್. ಸೊ ನೀವು ಫ್ಯಾಮಿಲಿ ಫಂಕ್ಷನ್ ಅಲ್ಲೇ ಮಜಾ ಮಾಡ್ತೀರಾ ಜಾಸ್ತಿ? ಇವರು ರೀಸೆಂಟ್ ಆಗಿ ಫ್ಯಾಮಿಲಿ ಆಗಿದಲ್ವಾ, ಅದಕ್ಕೆ. ಬಟ್ ಬೀಯಿಂಗ್ ಅಲೋನ್ ವಿತ್ ಮೈ ವೈಫ್ ಅದು ಫ್ಯಾಮಿಲಿ ಆಯ್ತು. ಫ್ಯಾಮಿಲಿ ಫಂಕ್ಷನ್ ಅಲ್ಲ, ಫ್ಯಾಮಿಲಿ. ನನ್ನ ಮನೆಯಲ್ಲಿ ಆಗ್ತಿದ್ರು ನಾನು ರೂಮಲ್ಲಿ ಇರ್ತೀನಿ. ಮೂವಿ ರಿವ್ಯೂಸ್ ಆರ್ ನಾಟ್ ಜೆನ್ಯೂನ್ ಎನಿಮೋರ್. ಮಧ್ಯದಲ್ಲಿ ನ್ಯೂಟ್ರಲ್, ರಿಸ್ಕ್ ಬೇಡ ನಮಗೆ. ಕಾಮಿಡಿ ಈಸ್ ಡೈಯಿಂಗ್ ಇನ್ ರೀಸೆಂಟ್ ಸಿನಿಮಾ. ಮಂಗಳೂರು ಬಸ್ ಡ್ರೈವರ್ಸು F1 ಡ್ರೈವರ್ಸ್ಗಿಂತ ಫಾಸ್ಟ್. ಎರಡು ಸಾಕಾಗಲ್ಲ. F1 ಪಾರ್ಟ್ 2 ಬೇಕಾದ್ರೆ ನಾವು ಮಂಗಳೂರಲ್ಲಿ ಈಸಿಯಾಗಿ ಮಾಡ್ಬೋದು. ಆರಾಮ್ಸೆ. ಅರೆ ಕೇಳಲಿಕ್ಕೆ ರೆಡಿ ಇರಬೇಕು ಬಾಯಲ್ಲಿ. ಈಚೆದು F1 ಪಾಸ್ ಆಗುವಾಗ ಬಾಯಿಗೆ ಬಂದದೆಲ್ಲ ಬೈತಾನೆ. ಯಾರು ದಿನ ಮನೆ ಅಂಗಳದಲ್ಲಿ ಹೋಗುದು ಅಷ್ಟೇ. ಸ್ಪೀಡ್ ಒಂದು ವಿಷಯ ಬಿಟ್ಟರೆ ಮತ್ತೆ ಒಂದೊಂಥರ ಆ್ಯಂಬುಲೆನ್ಸು ಆಗುತ್ತೆ. ಯಾರ್ಯಾರು ಪ್ರಾಣ ಉಳಿಸಿದ್ದಾರೆ ಬಸ್ ಡ್ರೈವರ್ಗಳು, ಡೈರೆಕ್ಟಾಗಿ ಹಾಸ್ಪಿಟಲಿಗೆ ಕೊಂಡೋಗಿದ್ದಾರೆ. ಹೌದು, ನಿಜವಾಗಿ. ಹೌದು. ಮತ್ತೆ ಎಷ್ಟು ಜಗಳಗಳಾಗುತ್ತಾ, ಮತ್ತೆ ನೆಕ್ಸ್ಟ್ ಮಾಡುವಾಗ ಬಹಳ ಚೆನ್ನಾಗಿದ್ದಾರೆ ಅವರು. ಸಂಜೆ ಹೊಟ್ಟಿಗೆ ಹೋಗ್ತಾರೆ ಬಸ್ಸಲ್ಲಿ ಡೈರೆಕ್ಟ್ ಆಗಿ ಅಷ್ಟು ಜನರ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಡೈರೆಕ್ಟ್. ರಾಜ್ ಶೆಟ್ರು ಈ ಸಿನಿಮಾದಲ್ಲಿ ಇದ್ದಾರೆ, ಸೋ ಅಂಡ್ ಸೋ ಸಿನಿಮಾದಲ್ಲಿ ಇದ್ದಾರೆ. ಕೋರಿ ರೋಟಿ ಚಿಕನ್ ಸುಕ್ಕಾಗಿಂತ ಗಂಜಿ ಫಿಶ್ ಚಟ್ನಿ ಬೆಟರ್. ಇವಾಗ ಅದೇ ತಿಂದ್ರ? ಇಲ್ಲ ಕೊಡ್ಲಿಲ್ಲ. ಇಲ್ಲಿ ಎಲ್ಲ ಅರ್ಧ ಮಂಗಳೂರಿಗೆ ಬಂದ್ರೆ ಇವ್ರ ಹೋಟ್ಲಿಗೆ ಹೋಗಿ ಗಂಜಿ ಸಿಗುತ್ತೆ. ಪ್ರಮೋಟ್ ಮಾಡ್ತಾರೆ. ಹೋಟ್ಲ್ ಹೆಸರು ರಂಜಿನಿ ಭವನ ಅಂತ. ಹಾಗೆ ಎಲ್ಲಿ? ಮಂಗಳೂರಿನಲ್ಲಿ ಉರ್ವ ಸ್ಟೋರ್ ಅಂತ ಒಂದು ಜಾಗ ಇದೆ. ಅಲ್ಲಿ ನಮ್ದು ಸಣ್ಣ ಹೋಟೆಲ್ ಇದೆ, ಗಂಜಿ ಊಟದ ಹೋಟೆಲ್. ಸಿಕ್ಕಿದ್ರೆ ಬಿಡಿ. ಮೀನು, ಚಿಕನ್ನು, ಮಟನ್ ಎಲ್ಲ. ಮೀನು, ಚಿಕನ್. ಎಸ್ ಸರ್, ಎಸ್. ಹೈಲೈಟ್ ಮಾಡ್ಬೇಕಾ ಇಂಟರ್ವ್ಯೂ ಇದರಲ್ಲಿ? ಕೆಳಗಡೆ ಆಗ್ಬೇಕು ಅವರಿಗೆ. ಸುಲೋಚನಾ ಫ್ರಮ್ ಸೋಮೇಶ್ವರ, ಸೂ ಫ್ರಮ್ ಸೋ. ಇದೊಂದು ಹಾರರ್ ಕಾಮಿಡಿ ಸಿನಿಮಾ, ಒನ್ ಆಫ್ ದ ಲೆಸ್ ಎಕ್ಸ್ಪ್ಲೋರ್ಡ್ ಜಾನರ್ ಅಂತ ಹೇಳ್ಬೋದು. ಆ್ಯಂಡ್ ಟ್ರೇಲರ್ ಪಕ್ಕ ಮಸ್ತ್ ಮಜಾ ಕೊಡ್ತು ನಮಗೆಲ್ಲ. ಈ ಸಿನಿಮಾದು ರೈಟಿಂಗ್ ಪ್ರಾಸೆಸ್ ಬಗ್ಗೆ ಹೇಳಿ, ಅಂದರೆ ಈ ಕತೆ ಹೇಗೆ ಹುಟ್ಟಿತು, ಈ ಕಾನ್ಸೆಪ್ಟ್? ಡೈರೆಕ್ಟರ್ ಅವರು ಇಲ್ಲೊಂದು 6 ವರ್ಷಕ್ಕಿಂತ ಮುಂಚೆ ಹುಟ್ಟಿರುವಂಥ ಕತೆ ಇದು. ಅಂದರೆ ರಾಜ್ ಸರ್ ಜೊತೆನೇ ಇದ್ವಿ ನಾವು. ಒಂದು ಮೊಟ್ಟೆ ಕತೆ ನಂತರ ಅಲ್ಲೇ ಅವ್ರ ಜೊತೆನೇ ಇದ್ವಿ. ಸಿನಿಮಾ ಮಾಡಬೇಕನ್ನೋ ಒಂದು ಹುಚ್ಚಿತ್ತು ನನಗೆ. ಸಿನಿಮಾ ಮಾಡಬೇಕಂತ ಸಿನಿಮಾ ನೋಡಿ ಒಂದಷ್ಟು ಕತೆಗಳನ್ನು ಮಾಡಿದ್ದೆ ನಾನು. ಸಿನಿಮಾ ನೋಡಿ, ಬೇರೆ ಸಿನಿಮಾ ನೋಡಿ, ಯಾವುದೊಂದು ಸಿನಿಮಾ ನೋಡಬೇಕಾದ್ರೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಒಂದು ವಾರದಲ್ಲಿ ಸಿನಿಮಾ ಸ್ಕ್ರಿಪ್ಟ್ ರೆಡಿ ಆಗ್ತಿತ್ತು. ಒಂದಷ್ಟು ರೆಡಿ ಮಾಡ್ಕೊಂಡು ನಂತರ ನಾನು ರಾಜ್ ಸರನ್ನು ಮೀಟ್ ಆದ ನಂತರ ಸಿನಿಮಾದ ಲೋಕನೇ ಬೇರೆ, ಅದರ ಆಲೋಚನೆಗಳೇ ಬೇರೆ ಅನ್ನೋದು ಅವರನ್ನು ಮೀಟ್ ಆದ ನಂತರ ನಂಗೆ ಗೊತ್ತಾಯಿತು. ಆಗ ಅವ್ರು ಹೇಳಿದರು, ನೀವು ನಾನು ರಂಗಭೂಮಿಯಿಂದ ಬಂದವನು, ರಂಗಭೂಮಿಯಲ್ಲಿ ನಾಟಕನೇ ಮಾಡ್ತಿದ್ದೀರಲ್ಲ, ನೀವು ಸಿನಿಮಾನೂ ಮಾಡಬೇಕು ಅಂತ ಹೇಳಿದರು. ಏನಾದರೂ ಕತೆ ಇದ್ದರೆ ಮಾಡ್ಕೊಳ್ಳಿ ಅಂತ. ನಾನು ಸುಮ್ಮನೆ ಇದ್ದೆ, ಯಾವ್ದು ಮಾಡೋದು ಎಲ್ಲ ಕತೆಗಳೆಲ್ಲ ಅವರನ್ನು ಮೀಟ್ ಆದ ನಂತರ ಈ ಕತೆಗಳೆಲ್ಲ ಹೋಗಿದ್ದು ನಮ್ಮದು ಸೈಡ್ಗೆ ಹೋಗಿದ್ದು. ಯಾವುದೂ ಸಿನಿಮಾದ ಕತೆಗಳಲ್ಲ ಅಂತ ನನಗೆ ಗೊತ್ತಾಯಿತು. ಅದು ನಂತರ ಅವ್ರು ಯಾವಾಗಲೂ ಹೇಳ್ತಿದ್ರು, ಸಿನಿಮಾದಿಂದ ಸಿನಿಮಾ ಮಾಡೋದಲ್ಲ, ನೀವು ಬದುಕಿರುವಂಥ, ನೀವು ಅನುಭವಿಸಿರುವಂಥ ಯಾವ ಸ್ಥಳ ಇದೆ, ಯಾವುದು ಜಾಗ ಇದೆ, ಅಲ್ಲಿಂದ ಯಾವುದಾದ್ರೂ ಕಥೆಯನ್ನು ಹೆಕ್ಕಬೇಕು ನೀವು ಅಂತ. ಅಲ್ಲಿಂದ ನಾನು ಅದನ್ನೇ ಹುಡುಕ್ತಾ ಇದ್ದೆ, ಕಥೆಗಳನ್ನು. ನಾನು ನೋಡಿರೋಂಥ ಜನಗಳು, ನಾನು ಯಾವುದೆಲ್ಲ ನೋಡಿದ್ದೀನಿ, ನಮ್ಮದು ಕಲ್ಚರ್ ಏನಿದೆ ಅದೆಲ್ಲ, ಅದರಿಂದ ಯಾವುದಾದ್ರು ಕತೆ ಬರಬೇಕು ಅಂತ ನಾನು ಕಾಯ್ತಾ ಇದ್ದೆ. ಒಂದು ರೈಟ್ ಟೈಮಲ್ಲಿ ಬಂತು ಸೂ ಫ್ರಮ್ ಸೋ. ಅದು ಟೈಟಲ್ ಇಟ್ಟಿದ್ದು ರಾಜ್ ಸಾರೆ. ನನ್ನ ಕತೆ ಹೇಳಿದ ನಂತರ ಹೇಳಿದರು, ಇದಕ್ಕೆ ಸರಿಯಾದ ಟೈಟಲ್ ಏನಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಅದು ತುಂಬ ಉದ್ದ ಇದೆಯಲ್ಲ, ಹೇಳ್ಬೇಕಾದ್ರೆ ನಾವು ಒಂದಷ್ಟು ಯಾವುದು ವಾಟ್ಸಪ್ ಗ್ರೂಪ್ ಏನಾದರೂ ಮಾಡಬೇಕಾದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಸೂ ಫ್ರಮ್ ಸೋ ಅಂತ ಹಾಕಿದ್ವಿ. ಅದನ್ನೇ ಟೈಟಲ್ ಅಂತ ಮಾಡಿದ್ವಿ. ಟ್ರೈಲರಲ್ಲಿ ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ ಸರ್, ರವಿ ಅಣ್ಣ ಹೋಗಿ ಬೀಳೋದು. ಹೆಂಗೆ ಉಟ್ಕೊಂತು ಸರ್ ಆ ಸೀನ್? ಹೆಂಗೆ ಬಂತು? ನೀವು ಬೇಕು ಅಂತಾನೆ ಅಲ್ಲಿ ಟ್ರೈಲರಲ್ಲಿ ಇಟ್ಟಿದ್ದ? ಅವರು ಅಲ್ಲಿಂದ ಎಲ್ಲರೂ ಜೊತೆಗೆ ಹೋಗ್ಬೇಕು, ಒಂದು ಕಡೆಗೆ ಹೋಗ್ಬೇಕು. ಅವ್ರು ಮದುವೆ ಮನೆಯಲ್ಲಿ ಇರ್ತಾರೆ, ಕುಡ್ದಿರ್ತಾರೆ. ಅಲ್ಲಿ ಹಿಂದೆ 3 ಜನ ಇದ್ದಾರೆ ನೋಡಿ, ಅವರೆಲ್ಲ ಜೊತೆಗೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಇವ್ರು ಸ್ಕೂಟರಲ್ಲಿ ಹೋದ್ರೆ ತುಂಬ ಕಷ್ಟ ಆಗುತ್ತೆ ನನಗೆ. ಇವ್ರು ನಡ್ಕೊಂಡು ಬರಬೇಕು. ಸ್ಕೂಟರಲ್ಲಿ 3 ಜನ ಆಗಲ್ಲ. ಅಲ್ಲಿ ಒಂದು ಸೀನ್ ಇದೆ, ಅಲ್ಲಿ ಇವರೆಲ್ಲ ಬೇಕು. ಅದಕ್ಕೆ ಏನು ಮಾಡೋಣ ಪ್ಲಾನ್ ಮಾಡಬೇಕಾದ್ರೆ ಇವ್ರು ಹೇಗೂ ಕುಡ್ದಿರ್ತಾರೆ. ಕ್ಲಚ್ ಒಂದು ಸ್ವಲ್ಪ ಫಾಸ್ಟಾಗಿ ಬಿಟ್ಟರೆ ಸ್ಕೂಟರ್ ಹೋಗಿ ಅದರಷ್ಟಕ್ಕೆ ಅಲ್ಲಿರ್ತದೆ. ಮತ್ತು ಇವ್ರ ಜೊತೆಗೆ ನಡ್ಕೊಂಡು ಹೋದ್ರೆ ಆಯ್ತು ಅಂತ ಆಗ ಉಟ್ಕೊಂಡಿರೋದು. ಇದು ಸ್ಕ್ರಿಪ್ಟಲ್ಲಿ ಇದ್ದಿದ್ದೇ ಬಂದಿದ್ದ ಅಥವಾ ಅಲ್ಲಿ ಸ್ಪಾಟ್ ಇಂಪ್ರೂವೈಸೇಷನ್ ಇವ್ರು ಮಾಡಿದ್ದ ಗ್ಯಾಪಲ್ಲಿ? ಹೌದಾ? ಓಕೆ, ಸೂಪರ್.